ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ ಲಾವಾಣಕ ಲಂಬಕ, ವಿದೂಷಕನ ಕಥೆ. ಹಿಂದೆ ಉಜ್ಜಯಿನಿ ನಗರದಲ್ಲಿ ಆದಿತ್ಯಸೇನನೆಂಬ ರಾಜನಿದ್ದನು. ಅವನು ಒಂದು ಸಾರಿ ಯಾತ್ರಾರ್ಥಿಯಾಗಿ ಗಂಗಾ ತೀರದಲ್ಲಿದ್ದಾಗ ಆ ಪ್ರಾಂತದ ಸಾಹುಕಾರನಾದ ಗುಣವರ್ಮನೆಂಬುವನು ರಾಜನನ್ನು ಕುರಿತು, ಮಹಾರಾಜ, ನನಗೆ ತ್ರಿಭುವನ ಸುಂದರಿಯಾದ ಒಬ್ಬ ಮಗಳಿದ್ದಾಳೆ. ಅವಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನೀವೊಬ್ಬರೇ ತಕ್ಕವರು ಎಂದು ಆ ಹುಡುಗಿಯನ್ನು ತೋರಿಸಿದನು. ರಾಜನೂ ರತ್ನದೀಪದಂತಿದ್ದ ಆ ತೇಜಸ್ವತಿ ಎಂಬ ಹುಡುಗಿಯನ್ನು ಸ್ವೀಕರಿಸಿ ಅವಳನ್ನು ಮಹಾರಾಣಿಯಾಗಿ ಮಾಡಿಕೊಂಡನು. ಅವಳಲ್ಲಿ ದಿವ್ಯ ಸುಂದರಿಯಾದ ಒಬ್ಬ ಮಗಳಾದಳು. ಒಂದು ಸಾರಿ ಅವನು ಒಬ್ಬ ಸಾಮಂತ ರಾಜನ ಮೇಲೆ ದಂಡೆತ್ತಿ ಹೋಗಬೇಕಾಗಲು ರಾಣಿಯನ್ನು ಆನೆಯ ಮೇಲೆ ಕೂರಿಸಿ ತಾನು ತನ್ನ ಕುದುರೆಯ ಮೇಲೆ ಕುಳಿತು ಸೈನ್ಯದೊಡನೆ ಹೊರಟನು. ಸಮಪ್ರದೇಶ ಬಂದ ಮೇಲೆ ಹೆಂಡತಿಗೆ ಆ ಕುದುರೆಯ ವೇಗವನ್ನು ತೋರಿಸಲು ಅದರ ಪಕ್ಕೆಯನ್ನು ತಿವಿದನು. ಅದು ಜನರ ಕಣ್ಣಿಗೆ ಕಾಣದಷ್ಟು ವೇಗವಾಗಿ ಹೊರಟು ಹೋಯಿತು. ಸಾವಿರಾರು ಸವಾರರು ಹಿಂಬಾಲಿಸಿ ಹೋದರೂ ಅವನು ಸಿಕ್ಕಲಿಲ್ಲ. ಆದ್ದರಿಂದ ಅವನಿಗೆ ಏನೋ ಅಪಾಯ ಸಂಭವಿಸಿರಬಹುದೆಂದು ಹೆದರಿ ಮಂತ್ರಿಗಳು ಅಳುತ್ತಿದ್ದ ರಾಣಿಯನ್ನು ಉಜ್ಜಯಿನಿಗೆ ಹಿಂದಿರುಗಿ ಕರೆತಂದು ಬಿಟ್ಟು ಊರು ಬಾಗಿಲುಗಳನ್ನು ಭದ್ರ ಮಾಡಿಕೊಂಡರು. ಅತ್ತ ರಾಜನನ್ನು ಕುದುರೆಯು ಘೋರವಾದ ವಿಂಧ್ಯಾಟವಿಗೆ ಕರೆದುಕೊಂಡು ಹೋಗಿ ನಿಂತಿತು. ಆಗ ಅವನಿಗೆ ಏನು ಮಾಡುವುದಕ್ಕೂ ತೋರದೆ ಕೆಳಗಿಳಿದು ಕುದುರೆಗೆ ನಮಸ್ಕರಿಸಿ, ನೀನು ದೇವತಾ ಸ್ವರೂಪಿ, ನಿನ್ನಂಥವರು ಪ್ರಭುದ್ರೋಹ ಮಾಡುವುದಿಲ್ಲ, ಆದ್ದರಿಂದ ನಿನ್ನನ್ನು ಶರಣು ಹೋಗುತ್ತೇನೆ, ನನ್ನನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗು ಎಂದು ಪ್ರಾರ್ಥಿಸಿದನು. ಆಮೇಲೆ ಅದರ ಮೇಲೆ ಕುಳಿತುಕೊಳ್ಳಲು ಅದು ಮಾರ್ಗಾಯಾಸವಾಗದಂಥ ದಾರಿಯಲ್ಲಿ ಹೋಗುತ್ತಾ 100 ಯೋಜನೆಗಳನ್ನು ದಾಟಿ ಸಂಜೆಯ ಹೊತ್ತಿಗೆ ಉಜ್ಜಯಿನಿಯ ಹತ್ತಿರಕ್ಕೆ ತಂದುಬಿಟ್ಟಿತು. ಸಂಜೆ ಆಯಿತೆಂದು ಊರು ಬಾಗಿಲುಗಳನ್ನು ಹಾಕಿಬಿಟ್ಟಿದ್ದರಿಂದ ಅವನು ಊರ ಹೊರಗೆ ಸ್ಮಶಾನದಲ್ಲಿದ್ದ ಒಂದು ಮಠಕ್ಕೆ ಹೋದನು. ಅವನು ಕಳ್ಳನೋ ಏನೋ ಎಂದು ಹೆದರಿ ಅಲ್ಲಿದ್ದ ಕೆಲವರು ಬ್ರಾಹ್ಮಣರು ಅವನನ್ನು ಒಳಗೆ ಬಿಡದೆ ತಡೆದರು. ಆದರೆ ಅವರಲ್ಲಿ ವಿದೂಷಕನೆಂಬ ಸತ್ಯವಂತನೂ ಗುಣವಂತನೂ ಆದ ಬ್ರಾಹ್ಮಣನು ಒಬ್ಬನಿದ್ದನು. ಅವನು ಯಜ್ಞೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ಕತ್ತಿಯನ್ನು ಪಡೆದುಕೊಂಡಿದ್ದ ವೀರ. ಅವನು ಭವ್ಯಾಕಾರನಾದ ರಾಜನನ್ನು ನೋಡಿ ಇವನಾರೋ ವೇಷಧಾರಿಯಾದ ದೇವತೆ ಇರಬೇಕೆಂದುಕೊಂಡು ಅವನನ್ನು ಒಳಕ್ಕೆ ಕರೆತಂದು ಊಟ ಉಪಚಾರಾದಿಗಳಿಂದ ಸತ್ಕರಿಸಿ ಹಾಸಿಗೆ ಹಾಸಿಕೊಟ್ಟು ತಾನು ಕತ್ತಿ ಹಿಡಿದು ರಾತ್ರಿಯೆಲ್ಲ ಬಾಗಿಲಲ್ಲಿ ಕಾವಲಿದ್ದನು. ಬೆಳಗ್ಗೆ ಅವನ ಕುದುರೆಗೆ ತಡಿ ಹಾಕಿ ಸಿದ್ಧಪಡಿಸಿದನು. ರಾಜನು ಅವನ ಅಪ್ಪಣೆ ತೆಗೆದುಕೊಂಡು ಉಜ್ಜಯಿನಿಯನ್ನು ಪ್ರವೇಶಿಸಿದನು. ಮಂತ್ರಿಗಳಿಗೂ ರಾಣಿಗೂ ಅವನನ್ನು ಕಂಡು ಸಂತೋಷವಾಯಿತು. ಮರುದಿವಸ ಅವನು ಮಠಕ್ಕೆ ಹೇಳಿ ಕಳುಹಿಸಿ ವಿದೂಷಕನನ್ನು ಕರೆಸಿ ಎಲ್ಲರಿಗೂ ರಾತ್ರಿ ನಡೆದ ವೃತ್ತಾಂತವನ್ನು ತಿಳಿಸಿ ಅವನಿಗೆ 1,000 ಗ್ರಾಮಗಳನ್ನು ಉಂಬಳಿಕೊಟ್ಟನು ಮತ್ತು ಅವನಿಗೆ ಛತ್ರವಾಹನಾದಿಗಳನ್ನು ಕೊಟ್ಟು ಅವನನ್ನು ತನ್ನ ಪುರೋಹಿತನನ್ನಾಗಿ ಮಾಡಿಕೊಂಡನು. ಅವನು ಆ ಗ್ರಾಮಗಳನ್ನು ತನ್ನ ಮಠದ ಇತರ ಬ್ರಾಹ್ಮಣರಿಗೂ ಹಂಚಿಕೊಟ್ಟನು. ಆದರೆ ಅವರು ಧನಮದದಿಂದ ಉದ್ಧತರಾಗಿ ಗ್ರಾಮಸ್ಥರಿಗೆ ಹಿಂಸೆ ಕೊಡುತ್ತಾ ಜಗಳಗಂಟರಾಗಿದ್ದರು. ಒಂದು ದಿನ ಚಕ್ರಧರನೆಂಬ ಬ್ರಾಹ್ಮಣನು ಅವರನ್ನು ನೋಡಿ ನಿಷ್ಠುರವಾಗಿ, ಅಯ್ಯೋ ನೀಚರಿರ, ತಿರುಕರಾಗಿದ್ದ ನಿಮಗೆ ಸಂಪತ್ತು ಬಂದದ್ದು ಈ ಗ್ರಾಮಗಳಿಗೆ ಮೃತ್ಯು ಬಂದಂತಾಯಿತು. ಇದೆಲ್ಲ ಬಹುನಾಯಕತ್ವದ ಫಲ. ಆದ್ದರಿಂದ ನಿಮ್ಮಲ್ಲಿ ಒಬ್ಬನನ್ನು ನಾಯಕನನ್ನಾಗಿ ಮಾಡಿಕೊಳ್ಳಿ ಎಂದನು. ಆಗ ಎಲ್ಲರೂ ನಾನು ನಾಯಕನಾಗುತ್ತೇನೆ, ತಾನು ನಾಯಕನಾಗುತ್ತೇನೆ ಎಂದು ಮುಂದೆ ಬಂದರು. ಅವನು, ನಿಮ್ಮಲ್ಲಿ ಹೀಗೆ ಸ್ಪರ್ಧೆ ಇರುವುದಾದರೆ ಒಂದು ಕರಾರು ಮಾಡಿಕೊಳ್ಳಿ. ಈ ಊರಿನ ಸ್ಮಶಾನದಲ್ಲಿ 3 ಜನ ಕಳ್ಳರನ್ನು ಇಂದು ಶೂಲಕ್ಕೆ ಏರಿಸಿದ್ದಾರೆ. ಯಾರು ರಾತ್ರಿ ಹೋಗಿ ಅವರ ಮೂಗುಗಳನ್ನು ಕೊಯ್ದು ತರುತ್ತಾರೋ ಅವನೇ ನಿಮ್ಮ ನಾಯಕನಾಗಲಿ ಎಂದನು. ಎಲ್ಲರೂ ಒಪ್ಪಿದರು. ಆದರೆ ಯಾರಿಗೂ ಧೈರ್ಯವಿರಲಿಲ್ಲ. ವಿದೂಷಕನೊಬ್ಬನು ಆಗಲೆಂದು ಕತ್ತಿ ಹಿಡಿದು ಹೋದನು. ಅಷ್ಟು ಹೊತ್ತಿಗೆ ಆ ಕಳ್ಳರ ಹೆಣಗಳಲ್ಲಿ ಬೇತಾಳಗಳು ಸೇರಿಕೊಂಡು ಅವನನ್ನು ಗುದ್ದುವುದಕ್ಕೆ ಬಂದವು. ಅವನು ಹೆದರದೆ ಅವರ ಮೂಗುಗಳನ್ನು ಕೊಯ್ದು ಬಟ್ಟೆಯ ಸೆರಗಿನಲ್ಲಿ ಕಟ್ಟಿಕೊಂಡು ಬಂದನು. ದಾರಿಯಲ್ಲಿ ಒಬ್ಬ ಪ್ರವ್ರಾಜಕನು ಒಂದು ಹೆಣದ ಮೇಲೆ ಕುಳಿತು ಜಪ ಮಾಡುತ್ತಿದ್ದನು. ಅವನೇನು ಮಾಡುತ್ತಾನೆ ನೋಡೋಣ ಎಂದು ವಿದೂಷಕನು ಕುತೂಹಲದಿಂದ ಅವನ ಹಿಂದೆ ಮರೆಯಾಗಿ ನಿಂತು ನೋಡುತ್ತಿದ್ದನು. ಒಂದು ಕ್ಷಣವಾದ ಮೇಲೆ ಹೆಣದ ಬಾಯಿಂದ ಭುಸ್ಸೆಂದು ಜ್ವಾಲೆ ಉಂಟಾಯಿತು. ಅದರ ಹೊಕ್ಕಳಿಂದ ಸಾಸುವೆ ಕಾಳುಗಳು ಬಂದುವು. ಆ ಸಾಸುವೆ ಕಾಳುಗಳನ್ನು ತೆಗೆದುಕೊಂಡು ಅವನು ಶವವನ್ನು ತಟ್ಟಲು ಅದು ಎದ್ದು ನಿಂತಿತು. ಅದರ ಮೇಲೆ ಹತ್ತಿಕೊಂಡು ಹೊರಟು ಅವನು ಒಂದು ಕಾತ್ಯಾಯಿನಿಯ ದೇವಾಲಯಕ್ಕೆ ಹೋಗಿ ದೇವಿಯನ್ನು ಪೂಜಿಸಿ ವರ ಬೇಡಿದನು. ದೇವಿಯು ಆದಿತ್ಯಸೇನನ ಮಗಳನ್ನು ತಂದು ನನಗೆ ಬಲಿ ಕೊಟ್ಟರೆ
ನಿನ್ನ ಇಚ್ಛೆಯನ್ನು ನೆರವೇರಿಸುತ್ತೇನೆ ಎಂದಳು. ಕೂಡಲೇ ಹೊರಹೊರಟು ಅವನು ಶವವನ್ನು ತಟ್ಟಿ ಎಬ್ಬಿಸಿ ಅದರ ಮೇಲೆ ಆ ಹುಡುಗಿಯನ್ನು ತರುವುದಕ್ಕೆಂದು ಆಕಾಶ ಮಾರ್ಗದಲ್ಲಿ ಹೊರಟನು. ನಾನಿರುವಾಗ ರಾಜಪುತ್ರಿಯನ್ನು ಕೊಲ್ಲಿಸಲೇ? ಆ ನೀಚನು ಬರುವವರೆಗೆ ಇಲ್ಲಿಯೇ ಇರುತ್ತೇನೆ ಎಂದು ವಿದೂಷಕನು ಅಲ್ಲಿಯೇ ಮರೆಸಿಕೊಂಡು ನಿಂತನು. ಪ್ರವ್ರಾಜಕನು ಕಿಟಕಿಯ ಮೂಲಕ ಅಂತಃಪುರವನ್ನು ಹೊಕ್ಕು ಮಲಗಿದ್ದ ರಾಜಪುತ್ರಿಯನ್ನು ಹೊತ್ತುಕೊಂಡು ಬಂದು ಇಳಿದನು. ಅವಳು ಅಪ್ಪಾ ಅಮ್ಮ ಎಂದು ಅಳುತ್ತಿದ್ದಳು. ಬೇತಾಳವನ್ನು ಹೊರಗೆ ಬಿಟ್ಟು ಅವಳನ್ನು ಗರ್ಭಗುಡಿಗೆ ಎಳೆದುಕೊಂಡು ಹೋಗಿ ಕೊಲ್ಲಬೇಕೆಂದಿರುವಷ್ಟರಲ್ಲಿ ವಿದೂಷಕನು ಒಳಕ್ಕೆ ನುಗ್ಗಿ ಪ್ರವ್ರಾಜಕನ ಜುಟ್ಟು ಹಿಡಿದು ಅವನ ತಲೆಯನ್ನು ಕಡಿದು ಹಾಕಿದನು. ಅನಂತರ ರಾಜಪುತ್ರಿಯನ್ನು ಸಮಾಧಾನ ಮಾಡಿ ಅವಳನ್ನು ಮನೆಗೆ ತಲುಪಿಸುವುದು ಹೇಗೆ ಎಂದು ಯೋಚಿಸುತ್ತಿರಲು, ಅಯ್ಯ ವಿದೂಷಕ, ನೀನು ಕೊಂದ ಪ್ರವ್ರಾಜಕನಿಗೆ ಬೇತಾಳವೂ ಸಾಸುವೆಯೂ ಸಿದ್ಧಿಸಿದ್ದೆವು. ಅವನ ಸೆರಗಿನಲ್ಲಿರುವ ಸಾಸುವೆಯನ್ನು ತೆಗೆದುಕೋ. ಅದರ ಸಹಾಯದಿಂದ ಇಂದಿನ ರಾತ್ರಿ ನೀನು ಅಂತರಿಕ್ಷದಲ್ಲಿ ಹೋಗಬಹುದು ಎಂದು ಆಕಾಶವಾಣಿ ಕೇಳಿಸಿತು. ಅದರಂತೆ ಅವನು ರಾಜಪುತ್ರಿಯೊಡನೆ ದೇವಸ್ಥಾನವನ್ನು ಬಿಡುವ ಹೊತ್ತಿಗೆ ಸರಿಯಾಗಿ ಮತ್ತೆ, ಅಯ್ಯ ವೀರ, 1 ತಿಂಗಳಿಗೆ ಸರಿಯಾಗಿ ಇದೇ ದೇವಾಲಯಕ್ಕೆ ನೀನು ಮತ್ತೆ ಬರಬೇಕು, ಮರೆಯಬೇಡ ಎಂದು ಅಶರೀರವಾಣಿಯಾಯಿತು. ಅವನು ಆಗಲೆಂದುಕೊಂಡು ಆಕಾಶ ಮಾರ್ಗವಾಗಿ ಹೊರಟು ಅವಳನ್ನು ಅಂತಃಪುರದಲ್ಲಿ ಬಿಟ್ಟು ಸಮಾಧಾನ ಹೇಳಿ, ನಾನು ಇನ್ನು ಹೊರಡುತ್ತೇನೆ, ನಾಳೆ ಬೆಳಗ್ಗೆ ಆಕಾಶ ಮಾರ್ಗದಲ್ಲಿ ಹೋಗುವುದಕ್ಕಾಗುವುದಿಲ್ಲ ಎಂದನು. ಅವಳು ತುಂಬ ಹೆದರಿದ್ದು, ನೀನು ಹೊರಟು ಹೋದರೆ ಭಯದಿಂದ ನನ್ನ ಪ್ರಾಣವೂ ಹೊರಟು ಹೋಗುತ್ತದೆ ಎಂದಳು. ಅದನ್ನು ಕೇಳಿ ಅವನು, ಆದದ್ದಾಯಿತು, ನಾನು ಈಗ ಹೋಗುವುದಿಲ್ಲ. ಇವಳು ಪ್ರಾಣ ಬಿಟ್ಟರೆ ನಾನು ರಾಜನಿಗೆ ಏನು ಉಪಕಾರ ಮಾಡಿದಂತಾಯಿತು ಎಂದುಕೊಂಡು ಅವಳ ಅಂತಃಪುರದಲ್ಲಿಯೇ ಇದ್ದು ಬಿಟ್ಟನು. ಅವನಿಗೆ ಆಯಾಸದಿಂದ ನಿದ್ರೆ ಬಂತು. ಅವಳಿಗೆ ಹೆದರಿಕೆಯಿಂದ ನಿದ್ರೆಯೇ ಬರಲಿಲ್ಲ. ಬೆಳಗಾದರೂ ಪಾಪ, ಒಂದು ಘಳಿಗೆ ವಿಶ್ರಮಿಸಿಕೊಳ್ಳಲಿ ಎಂದು ಪ್ರೇಮದಿಂದ ಅವನನ್ನು ಎಬ್ಬಿಸಲಿಲ್ಲ. ಅಂತಃಪುರ ಪರಿಚಾರಿಕೆಯರು ಅವನನ್ನು ನೋಡಿ ರಾಜನಿಗೆ ತಿಳಿಸಿದರು. ರಾಜನು ವಿದೂಷಕನನ್ನು ಕರೆಸಿ ವಿಚಾರ ಮಾಡಲು ಅವನು ಆಮೂಲಾಗ್ರವಾಗಿ ತನ್ನ ಕಥೆಯನ್ನೆಲ್ಲ ಹೇಳಿ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಕಳ್ಳರ ಮೂಗುಗಳನ್ನೂ ಪರಿವ್ರಾಜಕನ ಸಾಸುವೆ ಕಾಳುಗಳನ್ನೂ ತೋರಿಸಿದನು. ರಾಜನು ಮಠದ ಬ್ರಾಹ್ಮಣರನ್ನೂ ಚಕ್ರಧರನನ್ನೂ ಕರೆಸಿ ಕೇಳಿ ಮೂಗು ಹರಿದ ಕಳ್ಳರನ್ನೂ ಪರಿವ್ರಾಜಕನ ಮುಂಡವನ್ನೂ ನೋಡಿದ ಮೇಲೆ ಅವನಿಗೆ ನಂಬಿಕೆಯುಂಟಾಯಿತು. ಅನಂತರ ತನ್ನ ಮಗಳ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಸಂತೋಷಪಟ್ಟು ಅವಳನ್ನು ವಿದೂಷಕನಿಗೇ ಮದುವೆ ಮಾಡಿಕೊಟ್ಟನು. 1 ತಿಂಗಳಿಗೆ ಸರಿಯಾಗಿ ಅವಳು ಗಂಡನಿಗೆ ದೇವಿಯ ಆಲಯಕ್ಕೆ ಹೋಗಬೇಕಾಗಿದ್ದದ್ದನ್ನು ಜ್ಞಾಪಕ ಕೊಟ್ಟಳು. ಅಲ್ಲಿ ಹೋಗಿ ನೋಡಲು ಒಂದು ದಿವ್ಯ ಮಂದಿರವೂ ಅದರಲ್ಲಿ ದಿವ್ಯಾಲಂಕೃತಳಾದ ಒಬ್ಬ ಹೆಂಗಸೂ ಇದ್ದರು. ಅವಳು, ನಾನು ಭದ್ರೆ ಎಂಬ ವಿದ್ಯಾಧರಿ, ನಿನ್ನ ಗುಣಗಳನ್ನು ಮೆಚ್ಚಿ ಅಂದು ಅದೃಶ್ಯವಾಣಿಯಿಂದ ತಿಳಿಸಿದವಳು ನಾನೇ. ನನ್ನ ವಿದ್ಯೆಯನ್ನು ಪ್ರಯೋಗಿಸಿಯೇ ರಾಜಪುತ್ರಿಯ ಮೂಲಕ ನಿನಗೆ ಜ್ಞಾಪಕ ಕೊಟ್ಟೆ, ನನ್ನನ್ನು ಮದುವೆ ಮಾಡಿಕೋ ಎಂದಳು. ಆಗಲೆಂದು ಅವನು ಅವಳನ್ನು ಗಾಂಧರ್ವ ರೀತಿಯಿಂದ ಸ್ವೀಕರಿಸಿ ಅವಳೊಡನೆಯೇ ಇದ್ದು ಬಿಟ್ಟನು. ಅತ್ತ ರಾಜಪುತ್ರಿಯು ಅವನು ಎಷ್ಟು ದಿನವಾದರೂ ಹಿಂದಿರುಗದಿರಲು ತಂದೆಗೆ ಹೇಳಿದಳು. ತಂದೆ ಆ ದೇವಾಲಯಕ್ಕೆ ಹೋಗಿ ನೋಡಿದನು. ಆದರೆ ವಿದ್ಯಾಧರಿಯ ಪ್ರಭಾವದಿಂದ ಅವನು ಕಣ್ಣಿಗೆ ಬೀಳಲಿಲ್ಲ. ಅವಳು ನಿರಾಶಳಾಗಲು ಒಬ್ಬ ಜ್ಞಾನಿಯು, ನಿನ್ನ ಗಂಡ ಸುಖವಾಗಿದ್ದಾನೆ, ಬೇಗ ಬರುತ್ತಾನೆ ಎಂದು ಹೇಳಿದನು. ಆದ್ದರಿಂದ ಅವಳು ಜೀವ ಹಿಡಿದುಕೊಂಡಿದ್ದಳು. ಅತ್ತ ಭದ್ರೆಯ ಸ್ನೇಹಿತಳಾದ ಯೋಗೇಶ್ವರಿ ಎಂಬುವಳು ಬಂದು, ಸಖಿ, ನೀನು ಮನುಷ್ಯನೊಡನೆ ಇದ್ದೀ ಎಂದು ವಿದ್ಯಾಧರರೆಲ್ಲರೂ ಕೋಪಿಸಿಕೊಂಡಿದ್ದಾರೆ. ಅವರು ನಿನಗೆ ಏನಾದರೂ ಕೇಡು ಮಾಡಿಯಾರು. ಆದ್ದರಿಂದ ಉದಯಗಿರಿಯ ಸಿದ್ಧಕ್ಷೇತ್ರಕ್ಕೆ ಹೊರಟು ಹೋಗಿಬಿಡು, ಅಲ್ಲಿಗೆ ಅವರು ಬರಲಾರರು. ಈ ಮನುಷ್ಯನ ಯೋಚನೆ ಬೇಡ, ಅವನಿಗೆ ಇದನ್ನು ತಿಳಿಸಿ ಹೊರಟು ಹೋಗು, ಅವನು ಹಿಂದಿನಿಂದ ಬರುತ್ತಾನೆ ಎಂದು ಎಚ್ಚರಿಕೆ ಕೊಟ್ಟಳು. ಅದರಂತೆ ಅವಳು ವಿದೂಷಕನಿಗೆ ಅಂದಿನ ರಾತ್ರಿ ಇದನ್ನು ಹೇಳಿ ತನ್ನ ಉಂಗುರವನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ಆ ಸ್ಥಳವನ್ನು ಬಿಟ್ಟಳು. ಕೂಡಲೇ ಆ ಮಂದಿರವು ಪಾಳು ದೇವಾಲಯವಾಯಿತು. ಆಗ ರಾಜನ ಕೈಗೆ ಸಿಕ್ಕಿದರೆ ತನ್ನನ್ನು ಬಿಡುವುದಿಲ್ಲವೆಂದು ಅವನು ತನ್ನ ವೇಷ ಬದಲಾಯಿಸಿಕೊಂಡು ಹಳೆಯ ಬಟ್ಟೆಯುಟ್ಟು ಮೈಯೆಲ್ಲಾ ಧೂಳಾಗಿ ಹಾ ಭದ್ರೆ, ಹಾ ಭದ್ರೆ ಎಂದು ಹುಚ್ಚನಂತೆ ಕೂಗಿಕೊಳ್ಳುತ್ತಾ ಹೊರಟನು. ರಾಜನು ಅವನನ್ನು ಕಂಡು ಅರಮನೆಗೆ ಹಿಡಿತರಿಸಿದನು. ಯಾರು ಏನು ಮಾತನಾಡಿಸಿದರೂ
ಅವನು ಅಯ್ಯೋ ಭದ್ರೇ ಅಯ್ಯೋ ಭದ್ರೇ ಎಂದಿಷ್ಟೇ ಉತ್ತರ ಕೊಡುವನು. ವೈದ್ಯರು ಹೇಳಿದಂತೆ ತೈಲಾದಿಗಳಿಂದ ಅಭ್ಯಂಗನ ಮಾಡಿಸಿದರೆ ಕೂಡಲೇ ಮೈಮೇಲೆಲ್ಲ ಬೂದಿಯನ್ನೂ ಮಣ್ಣನ್ನೂ ಸುರಿದುಕೊಳ್ಳುವನು. ರಾಜಪುತ್ರಿಯು ಎಷ್ಟೋ ಆದರದಿಂದ ಆಹಾರವನ್ನು ತಂದುಕೊಟ್ಟರೂ ಅದನ್ನು ಕಾಲಿನಿಂದ ಒದೆದು ನೂಕುವನು. ಹೀಗೆ ಕೆಲವು ದಿನ ಕಳೆಯಲು ರಾಜನು ಇವನನ್ನೇನೂ ಮಾಡುವುದಕ್ಕಾಗುವುದಿಲ್ಲ, ಪಾಪ ಏಕೆ ಸುಮ್ಮನೆ ಹಿಂಸೆಪಡಿಸಬೇಕು, ಎಂದಾದರೂ ಪ್ರಾಣ ಬಿಟ್ಟು ನಮ್ಮ ತಲೆಗೆ ಬ್ರಹ್ಮಹತ್ಯ ಕಟ್ಟಿಯಾನು, ಅವನು ಹೋದ ದಾರಿಯಲ್ಲಿ ಬಿಟ್ಟರೆ ತಾನೇ ಸರಿಯಾದೀತು ಎಂದು ಅವನನ್ನು ಸ್ವತಂತ್ರವಾಗಿ ಬಿಟ್ಟುಬಿಟ್ಟನು. ಮರುದಿನ ಅವನು ಭದ್ರೆಯನ್ನು ಹುಡುಕಿಕೊಂಡು ಹೊರಟು ದಾರಿಯಲ್ಲಿ ಸಿಕ್ಕಿದ ಪೌಂಡ್ರವರ್ಧನಪುರದಲ್ಲಿ ಒಬ್ಬ ಅಡುಗೂಲಜ್ಜಿಯ ಮನೆಯಲ್ಲಿ ಉಳಿದುಕೊಂಡನು. ಆಕೆ ಅವನಿಗೆ ಆತಿಥ್ಯ ಮಾಡಿ ದುಃಖದಿಂದ, ಅಯ್ಯ, ಈ ಮನೆ ಮಠಗಳನ್ನೆಲ್ಲ ನಿನಗೆ ಕೊಡಬೇಕೆಂದಿದ್ದೇನೆ, ಅವುಗಳನ್ನು ತೆಗೆದುಕೋ, ನಾನು ಇನ್ನು ಮೇಲೆ ಜೀವಿಸಿರುವುದಿಲ್ಲ ಎಂದಳು. ಅವನು, ಇದೇ ಕಮ್ಮ ಹೀಗೆ ಹೇಳುತ್ತೀಯೇ ಎಂದು ಕೇಳಲು ಅವಳು, ಈ ಊರಿನಲ್ಲಿ ದೇವಸೇನನೆಂಬ ದೊರೆ ಇದ್ದಾನೆ, ಅವನಿಗೆ ದುಃಖಲಬ್ಧಿಕೆ ಎಂಬ ಸುಂದರಿಯಾದ ಮಗಳಿದ್ದಾಳೆ. ವಯಸ್ಸಿಗೆ ಬಂದ ಮೇಲೆ ಅವಳನ್ನು ಅವನು ಕಚ್ಚಪರಾಜನಿಗೆ ಮದುವೆ ಮಾಡಿಕೊಟ್ಟನು. ಆದರೆ ಅವನು ಮಲಗುವ ಕೋಣೆಗೆ ಹೋಗುತ್ತಿದ್ದ ಹಾಗೆಯೇ ಸತ್ತು ಹೋದನು. ದೊರೆಯು ತುಂಬ ದುಃಖಪಟ್ಟು ಅವಳನ್ನು ಮತ್ತೊಬ್ಬ ರಾಜನಿಗೆ ಕೊಟ್ಟನು. ಅವನೂ ಅದರಂತೆಯೇ ಸತ್ತು ಹೋದನು. ಅಲ್ಲಿಂದ ಮುಂದೆ ಮತ್ತಾವ ರಾಜನೂ ಅವಳನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಆದ್ದರಿಂದ ಸೇನಾಪತಿಯ ಸೂಚನೆಯಂತೆ ಪ್ರತಿನಿತ್ಯವೂ ಈ ದೇಶದ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಹುಡುಗನೊಬ್ಬನನ್ನು ಅವಳಿಗೆ ಮದುವೆ ಮಾಡುತ್ತಾರೆ. ಎಷ್ಟು ದಿನ ಎಷ್ಟು ಜನ ಹೀಗೆ ಸಾಯುತ್ತಾರೋ ನೋಡಿಬಿಡೋಣವೆಂದುಕೊಂಡಿದ್ದಾರೆ. ಅವಳನ್ನು ಮದುವೆ ಮಾಡಿಕೊಂಡು ಉಳಿದುಕೊಂಡವನು ಅವಳ ಗಂಡನಾಗುತ್ತಾನೆ. ಇಂದು ನನ್ನ ಒಬ್ಬನೇ ಮಗನ ಸರದಿ, ಅವನು ಸತ್ತು ಹೋದರೆ ನಾನು ನಾಳೆ ಬೆಳಗ್ಗೆ ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ. ಆದ್ದರಿಂದ ಬದುಕಿರುವಾಗಲೇ ನಿನ್ನಂಥ ಸತ್ಪಾತ್ರನಿಗೆ ಗೃಹದಾನ ಮಾಡಿದರೆ ಮುಂದಾದರೂ ಇಂಥ ದುಃಖ ಪ್ರಾಪ್ತವಾಗದಿರಬಹುದು ಎಂದಳು. ಅವನು, ಹಾಗಿದ್ದರೆ ನೀನು ಶೋಕಿಸಬೇಡ, ಇಂದು ನಾನು ಅಲ್ಲಿಗೆ ಹೋಗುತ್ತೇನೆ, ನಿನ್ನ ಒಬ್ಬನೇ ಮಗನು ಬದುಕಿಕೊಳ್ಳಲಿ, ನನ್ನ ಬಗ್ಗೆ ನೀನು ಚಿಂತಿಸಬೇಡ, ನಾನು ಸಿದ್ಧಿ ಪಡೆದವನು, ಆದ್ದರಿಂದ ನನಗೆ ಭಯವಿಲ್ಲ ಎಂದನು. ಅವಳು ಒಪ್ಪಿದಳು. ಸಂಜೆ ಅವನು ಸೇನಾಪತಿಯ ಆಳಿನೊಂದಿಗೆ ಅರಮನೆಗೆ ಹೋದನು. ರಾಜಪುತ್ರಿಯು ಪುಷ್ಪಭಾರದಿಂದ ಜಗ್ಗುತ್ತಿರುವ ಲತೆಯಂತೆ ಯೌವನ ಮದದಿಂದ ಕೊಬ್ಬಿದ್ದಳು. ರಾತ್ರಿ ಅಗ್ನಿಯನ್ನು ನೆನೆದು ಕತ್ತಿಯನ್ನು ಬರಮಾಡಿಕೊಂಡು ಅದನ್ನು ಕೈಯಲ್ಲಿ ಹಿಡಿದು, ಇಷ್ಟು ಜನರನ್ನು ಕೊಂದವನು ಯಾವನೋ ನೋಡೋಣ ಎಂದು ರಾಜಪುತ್ರಿಯ ಹಾಸಿಗೆಯ ಮೇಲೆ ಎಚ್ಚರವಾಗಿ ಕುಳಿತನು. ಎಲ್ಲರೂ ಮಲಗಿ ನಿದ್ರೆ ಹೋದ ಮೇಲೆ ಅವನ ಕೋಣೆಯ ಬಾಗಿಲು ತೆಗೆಯಿತು. ಒಬ್ಬ ಘೋರ ರಾಕ್ಷಸನು ಬಾಗಿಲ ಹೊರಗೆ ನಿಂತು ಯಮದಂಡದಿಂದಿದ್ದ ತನ್ನ ತೋಳನ್ನು ಒಳಕ್ಕೆ ನೀಡಿದನು. ವಿದೂಷಕನು ಛಟ್ಟನೆದ್ದು ಹೋಗಿ ಒಂದೇ ಏಟಿಗೆ ಆ ತೋಳನ್ನು ಕತ್ತರಿಸಿ ಹಾಕಿದನು. ಕೂಡಲೇ ಆ ರಾಕ್ಷಸನು ಹೆದರಿ ಓಡಿ ಹೋದನು. ರಾಜಪುತ್ರಿಯು ಎಚ್ಚರಗೊಂಡು ನೋಡಿದಾಗ ಆ ರಾಕ್ಷಸನ ತೋಳು ಅಲ್ಲಿ ಕಡಿದು ಬಿದ್ದಿತ್ತು. ಅವಳಿಗೆ ಭಯ, ಹರ್ಷ, ಆಶ್ಚರ್ಯ ಮೂರೂ ಉಂಟಾದವು. ಬೆಳಗ್ಗೆ ರಾಜನೂ ಆ ತೋಳನ್ನು ನೋಡಿ ವಿದೂಷಕನು ದಿವ್ಯ ಪ್ರಭಾವವುಳ್ಳವನೇ ಸರಿಯೆಂದು ನಿಶ್ಚಯಿಸಿ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು. ಅವಳೊಡನೆ ಕೆಲವು ದಿನವಿದ್ದು ಅವನು ಒಂದು ರಾತ್ರಿ ಭದ್ರೆಯನ್ನು ಹುಡುಕಿಕೊಂಡು ಹೊರಟನು. ಕ್ರಮವಾಗಿ ಪೂರ್ವ ಸಮುದ್ರದ ತೀರದಲ್ಲಿದ್ದ ತಾಮ್ರಲಿಪ್ತಿಯನ್ನು ತಲುಪಿ ಅಲ್ಲಿ ಸ್ಕಂದದಾಸನೆಂಬ ವರ್ತಕನ ಸ್ನೇಹ ಮಾಡಿಕೊಂಡು ಅವನ ಹಡಗಿನಲ್ಲಿ ಹೊರಟನು. ಸಮುದ್ರ ಮಧ್ಯದಲ್ಲಿ ಆ ಹಡಗು ಇದ್ದಕ್ಕಿದ್ದಂತೆಯೇ ನಿಂತು ಬಿಟ್ಟಿತು. ಸಮುದ್ರವನ್ನು ರತ್ನಗಳಿಂದ ಪೂಜಿಸಿದರೂ ಹಡಗು ಕದಲಲಿಲ್ಲ. ಆಗ ಸ್ಕಂದದಾಸನು, ಈ ಹಡಗನ್ನು ಯಾರು ಮುಂದೆ ಹೋಗುವಂತೆ ಮಾಡುತ್ತಾರೋ ಅವರಿಗೆ ನನ್ನ ಐಶ್ವರ್ಯದಲ್ಲಿ ಅರ್ಧವನ್ನೂ ನನ್ನ ಮಗಳನ್ನೂ ಕೊಡುತ್ತೇನೆ ಎಂದನು. ವಿದೂಷಕನು ಈ ಮಾತನ್ನು ಕೇಳಿ, ನಾನು ಸಮುದ್ರದೊಳಗೆ ಹೋಗಿ ಏನು ಅಡ್ಡಿಯಾಗಿದೆ ಎಂದು ನೋಡುತ್ತೇನೆ, ಹಗ್ಗ ಕಟ್ಟಿ ನನ್ನನ್ನು ಕೆಳಕ್ಕೆ ಇಳಿಯಬಿಡಿ, ಹಡಗು ಮುಂದಕ್ಕೆ ಹೊರಟ ಕೂಡಲೇ ನನ್ನನ್ನು ಮೇಲಕ್ಕೆ ಎತ್ತಿಕೊಳ್ಳಿ ಎಂದು ಹೇಳಿದನು. ವರ್ತಕನು ಒಪ್ಪಿದನು. ನಾವಿಕರು ಅವನ ಕಂಕುಳುಗಳಿಗೆ ಹಗ್ಗ ಕಟ್ಟಿ ಅವನನ್ನು ಕೆಳಕ್ಕೆ ಬಿಟ್ಟರು. ಒಳಗೆ ಹೋಗಿ ನೋಡಲು ಅಲ್ಲಿ ಒಬ್ಬ ಭೂತಾಕಾರನಾದ ಪುರುಷನು ಮಲಗಿದ್ದು ಹಡಗು ಅವನ ಮಂಡಿಗೆ ತಡೆದುಕೊಂಡಿತ್ತು. ಅದನ್ನು ಕೂಡಲೇ ತನ್ನ ಕತ್ತಿಯಿಂದ ಕತ್ತರಿಸಿ ಹಾಕಲು ತಡೆ ತಪ್ಪಿ ಹಡಗು ಚಲಿಸಿತು. ಇನ್ನೂ ಅವನಿಗೆ ಅರ್ಧ ಐಶ್ವರ್ಯವನ್ನು ಕೊಡಬೇಕಾಗುತ್ತದಲ್ಲ ಎಂದು ಲೋಭದಿಂದ ವರ್ತಕನು ವಿದೂಷಕನಿಗೆ ಕಟ್ಟಿದ್ದ ಹಗ್ಗಗಳನ್ನು ಕಡಿಸಿ ಹಾಕಿ
ಅವನನ್ನು ನೀರೊಳಗೇ ಬಿಟ್ಟು ಮುಂದೆ ಹೋದನು. ಆದರೆ ವಿದೂಷಕನು ಎದೆಗುಂದದೆ ತಾನು ಕತ್ತರಿಸಿದ್ದ ಕಾಲನ್ನೇ ಹಿಡಿದುಕೊಂಡು ತೇಲಿಕೊಂಡು ಬಂದನು. ಮೇಲಕ್ಕೆ ಬಂದ ಕೂಡಲೇ, ಅಯ್ಯಾ ವಿದೂಷಕ, ನೀನು ನಿಜವಾಗಿ ಸತ್ವಶಾಲಿ. ಇನ್ನು 7 ದಿನಗಳಲ್ಲಿ ಕರ್ಕೋಟಕಪುರಕ್ಕೆ ಹೋಗುತ್ತೀಯೇ. ಅಲ್ಲಿ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ. ನಿನಗೆ ಸದ್ಯದಲ್ಲಿ ಹಸಿವು ಬಾಯಾರಿಕೆಗಳು ಆಗದೇ ಇರಲಿ ಎಂದು ಅಶರೀರವಾಣಿಯಾಯಿತು. ಅದರಂತೆ ಅವನು ಆ ಊರಿಗೆ ಹೋಗಿ ಒಂದು ಮಠದಲ್ಲಿ ಇಳಿದುಕೊಂಡಿರಲು, ಅಂದಿನ ಸಂಜೆ ಯಾರಾದರೂ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ರಾಜಪುತ್ರಿಯನ್ನು ನಾಳೆ ಬೆಳಗ್ಗೆ ಮದುವೆಯಾಗಲು ಇಷ್ಟವಿದ್ದರೆ ಇಂದಿನ ರಾತ್ರಿ ಅವಳೊಡನೆ ಇರಲಿ ಎಂದು ಡಂಗೂರ ಹೊಡೆಯುತ್ತಿದ್ದುದನ್ನು ಕೇಳಿದನು. ಮಠದ ಬ್ರಾಹ್ಮಣರು ಬೇಡವೆಂದರೂ ಕೇಳದೆ ಅವನು ಆ ಆಳುಗಳೊಡನೆ ಅರಮನೆಗೆ ಹೋದನು. ರಾಜನಾದ ಆರ್ಯವರ್ಮನು ಅವನನ್ನು ಸ್ವಂತವಾಗಿ ಕರೆದುಕೊಂಡು ಹೋಗಿ ಮಗಳ ಮನೆಯಲ್ಲಿ ಬಿಟ್ಟನು. ವಿದೂಷಕನು ಖಡ್ಗಹಸ್ತನಾಗಿ ನಿದ್ರೆ ಮಾಡದೆ ಕುಳಿತಿರಲು ಒಬ್ಬ ರಾಕ್ಷಸನು ಬಂದು ಎಡತೋಳನ್ನು ಬಾಗಿಲೊಳಗೆ ಚಾಚಿದನು. ಅದನ್ನು ನೋಡಿ, ನಾನು ಹಿಂದೆ ಒಂದು ತೋಳನ್ನು ಕತ್ತರಿಸಿದ ರಾಕ್ಷಸನೇ ಇವನು. ಇವನ ಇನ್ನೊಂದು ತೋಳನ್ನು ಕತ್ತರಿಸಿಬಿಟ್ಟರೆ ಹಿಂದಿನ ಹಾಗೆಯೇ ಓಡಿ ಹೋದಾನು ಎಂದುಕೊಂಡು ಎದ್ದು ಬಂದು ಅವನ ಜುಟ್ಟು ಹಿಡಿದು ತಲೆಯನ್ನು ಕಡಿಯಬೇಕು ಎಂದಿರುವಷ್ಟರಲ್ಲಿಯೇ ಅವನು ಹೆದರಿ, ನನ್ನನ್ನು ಕೊಲ್ಲಬೇಡ, ನೀನು ಸತ್ವಶಾಲಿ, ನನ್ನಲ್ಲಿ ದಯೆ ತೋರು, ನಾನು ಯಮದಂಷ್ಟ್ರನೆಂಬ ರಾಕ್ಷಸ. ಈ 2 ಹುಡುಗಿಯರೂ ನನ್ನ ಮಕ್ಕಳು. ಅವರು ವೀರರಲ್ಲದವರ ಕೈ ಸೇರಬಾರದೆಂದು ನಾನು ಹೀಗೆ ಮಾಡಿದೆ. ಇದು ಶಿವನ ಆಜ್ಞೆ. ನಿನಗೋಸ್ಕರವೇ ಅವನು ಹೀಗೆ ವಿಧಿಸಿದನೆಂದು ತೋರುತ್ತದೆ. ಇಲ್ಲಿಂದ ಮುಂದೆ ನಾನು ನಿನ್ನ ಮಿತ್ರ, ನನ್ನನ್ನು ನೆನೆದಾಗ ಬರುತ್ತೇನೆ ಎಂದು ಹೇಳಿ ಅದೃಶ್ಯವಾದನು. ಬೆಳಗ್ಗೆ ವೈಭವದಿಂದ ರಾಜನು ಅವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ವಿದೂಷಕನು ಅವಳೊಡನೆ ಕೆಲವು ದಿವಸವಿದ್ದು ಒಂದು ದಿನ ರಾತ್ರಿ ಹೊರಟು ರಾಕ್ಷಸನನ್ನು ನೆನೆದು ಬರಮಾಡಿಕೊಂಡು ಅವನ ಸಹಾಯದಿಂದ ಉದಯಗಿರಿಯ ಸಿದ್ಧಕ್ಷೇತ್ರಕ್ಕೆ ಹೋದನು. ಅಲ್ಲಿಂದ ಮುಂದೆ ಬರಲು ತನಗೆ ಸಾಧ್ಯವಿಲ್ಲ ಎಂದು ರಾಕ್ಷಸನು ಹೊರಟು ಹೋಗಲು ವಿದೂಷಕನು ಒಂದು ಸರೋವರದ ತೀರದಲ್ಲಿ ಕುಳಿತನು. ಸ್ವಲ್ಪ ಹೊತ್ತಿನ ಮೇಲೆ ಬಂಗಾರದ ಕೊಡಗಳನ್ನು ಹೊತ್ತುಕೊಂಡು ಬಹು ಹೆಂಗಸರು ಅಲ್ಲಿಗೆ ಬಂದರು. ನೀರು ತುಂಬಿಕೊಂಡು ಹಿಂದಕ್ಕೆ ಹೋಗುತ್ತಿದ್ದಾಗ ಅವರು ಆ ನೀರನ್ನು ಯಾರಿಗೋಸ್ಕರ ತೆಗೆದುಕೊಂಡು ಹೋಗುತ್ತಿದ್ದರೆಂದು ಕೇಳಿದನು. ಅವರು, ಈ ಪರ್ವತದಲ್ಲಿ ಭದ್ರೆ ಎಂಬ ವಿದ್ಯಾಧರಿ ಇದ್ದಾಳೆ, ಅವಳ ಸ್ನಾನಕ್ಕೆ ಎಂದರು. ಒಬ್ಬಳು, ಈ ಕೊಡವನ್ನು ಹೊರಿಸುತ್ತೀಯಾ ಎಂದು ಕೇಳಿದಳು. ಅವನು ಆಗಲೆಂದು ಹೊರಿಸುತ್ತಾ ಅದರೊಳಗೆ ಭದ್ರೆ ಕೊಟ್ಟಿದ್ದ ಉಂಗುರವನ್ನು ಹಾಕಿದನು. ಅವರು ಅವಳಿಗೆ ಸ್ನಾನ ಮಾಡುತ್ತಿರುವಾಗ ಆ ಉಂಗುರ ಅವಳ ಮೇಲೆ ಬಿತ್ತು. ಅದನ್ನು ನೋಡಿ ಅವಳು ವಿಚಾರವನ್ನು ತಿಳಿದು ಅವನನ್ನು ಕರೆಸಿಕೊಂಡಳು. ತುಂಬ ಸಂತೋಷಿಸಿ, ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದಳು. ಅವನು, ನಿನ್ನ ಪ್ರಣಯವನ್ನು ಹಿಡಿದುಕೊಂಡು ಹಲವು ಪ್ರಾಣಾಪಾಯಗಳನ್ನು ಹತ್ತಿಕೊಂಡು ಬಂದೆ ಸುಂದರಿ, ಮತ್ತೇನು ಹೇಳಲಿ ಎಂದನು. ಅವಳು, ಆರ್ಯಪುತ್ರ, ನನಗೆ ಸಖಿಯರಿಂದಲೂ ಸಿದ್ಧಿಗಳಿಂದಲೂ ಆಗಬೇಕಾದದ್ದು ಏನೂ ಇಲ್ಲ. ನೀನೇ ನನ್ನ ಸರ್ವಸ್ವ, ನಾನು ನಿನ್ನ ದಾಸಿ ಎಂದಳು. ಅವನು, ಪ್ರಿಯೇ, ಹಾಗಾದರೆ ಉಜ್ಜಯಿನಿಗೆ ಹೋಗೋಣ ಬಾ ಎಂದನು. ಅವಳು ಒಪ್ಪಿ ವಿದ್ಯೆಗಳನ್ನೆಲ್ಲ ಒಂದು ಹುಲ್ಲು ಕಡ್ಡಿಯಂತೆ ತೊರೆದು ಮರುದಿನ ಬೆಳಗ್ಗೆ ಅವನೊಡನೆ ಹೊರಟು ಬಿಟ್ಟಳು. ಯಮದಂಷ್ಟ್ರನನ್ನು ನೆನೆದು ಅವನ ಮೇಲೆ ಹತ್ತಿಕೊಂಡು ಇಬ್ಬರೂ ಮೊದಲು ಕರ್ಕೋಟಕಪುರಕ್ಕೆ ಬಂದರು. ಅಲ್ಲಿ ಆರ್ಯವರ್ಮ ರಾಜನ ಮಗಳನ್ನು ಕರೆದುಕೊಂಡು ಸಮುದ್ರ ತೀರಕ್ಕೆ ಬಂದು ಅಲ್ಲಿ ತನಗೆ ಮೋಸ ಮಾಡಿದ್ದ ವರ್ತಕನ ಮಗಳನ್ನೂ ಅವನ ಐಶ್ವರ್ಯವನ್ನೂ ಹೊತ್ತುಕೊಂಡು ಅವನ ಜೀವವನ್ನು ಉಳಿಸಿ ರಾಕ್ಷಸ ರಥದ ಮೇಲೆಯೇ ಪೌಂಡ್ರವರ್ಧನಪುರಕ್ಕೆ ಬಂದನು. ಅಲ್ಲಿ ದೇವಸೇನ ರಾಜನ ಮಗಳನ್ನು ಕರೆದುಕೊಂಡು ಉಜ್ಜಯಿನಿಗೆ ಬಂದನು. ಜನರು ಆಶ್ಚರ್ಯದಿಂದಲೂ ಭಯದಿಂದಲೂ ನೋಡುತ್ತಿರಲು ಆದಿತ್ಯಸೇನ ರಾಜನು ಬಂದು ಅಳಿಯನನ್ನು ಅಭಿನಂದಿಸಿದನು. ವಿದೂಷಕನು ಅವನಿಗೆ ನಮಸ್ಕರಿಸಿ ರಾಕ್ಷಸನನ್ನು ಕಳುಹಿಸಿ ಹೆಂಡತಿಯರೊಡನೆ ಪುರಪ್ರವೇಶ ಮಾಡಿದನು. ಮೊದಲನೆಯ ಹೆಂಡತಿಯಾದ ಆ ಊರಿನ ರಾಜಪುತ್ರಿಗೆ ತುಂಬ ಆನಂದವಾಯಿತು. ರಾಜನು, ಈ ಹೆಂಡತಿಯರೆಲ್ಲ ಹೇಗೆ ದೊರೆತರು? ಆ ರಾಕ್ಷಸನು ಯಾರು ಎಂದು ಕೇಳಲು ವಿದೂಷಕನು ತನ್ನ ವೃತ್ತಾಂತವನ್ನೆಲ್ಲ ಹೇಳಿದನು. ಅದನ್ನು ಕೇಳಿ ತುಂಬ ಸಂತೋಷಪಟ್ಟು ರಾಜನು ಅವನಿಗೆ ಅರ್ಧ ರಾಜ್ಯವನ್ನು ಕೊಟ್ಟನು. ಬ್ರಾಹ್ಮಣನಾಗಿದ್ದ ವಿದೂಷಕನು ರಾಜನಾದನು. ಛತ್ರಚಾಮರಗಳು ಬಂದವು. ಉಜ್ಜಯಿನಿ ನಗರವು ಮಂಗಳವಾದ್ಯಗಳಿಂದ ತುಂಬಿ ಹೋಯಿತು. ವತ್ಸರಾಜನು ಈ ಕಥೆಯನ್ನು ಹೇಳಿ, ಹೀಗೆ ದೈವಾನುಕೂಲವಿದ್ದರೆ ಧೀರರಾದವರಿಗೆ ಅವರ ಸತ್ವವೇ ಸಿದ್ಧ ಮಂತ್ರವಾಗುತ್ತದೆ ಎಂದನು. ಮಂತ್ರಿಗಳೂ ರಾಣಿಯರೂ ತುಂಬ ಸಂತೋಷಪಟ್ಟರು.